ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಶನ್ ಮಾಡಿರೋವಂಥದ್ದು. ಫಸ್ಟ್ ಫ್ಲೋರ್ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೆಕೆಂಡ್ ಮತ್ತು ಥರ್ಡಲ್ಲಿ ಕೂಡ ನಿಮಗೆ ಮಿಕ್ಸರ್ ಪೇಂಟ್ನಲ್ಲಿ ಎಲಿವೇಶನ್ ಡಿಸೈನ್ ಮಾಡಿರೋವಂಥದ್ದು. ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ನ ಗೇಟ್ ಬಂದು ನಿಮಗೆ ಫುಲ್ ಸೈಜ್ 9 ಫೀಟ್ ಹೈಟ್ ಗೇಟ್ ಮಾಡಿರೋವಂಥದ್ದು. ಇಲ್ಲಿ MS ಟ್ಯೂಬ್ಸ್ ಹಾಗೆ MS CNC ಕಟಿಂಗ್ ಶೀಟ್ ಯೂಸ್ ಮಾಡಿರೋಂಥ ಗೇಟ್ ಸಿಗುತ್ತೆ. ಓಪನ್ ಟೈಪ್ಸ್ ಗೇಟ್ ಸಿಗೋವಂಥದ್ದು. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಇರುವಂಥದ್ದು. ಇಲ್ಲಿ ಒಂದು ಪಾರ್ಕಿಂಗಲ್ಲಿ ನಿಮಗೆ 2 ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡುವಷ್ಟು ಸ್ಪೇಸ್ ಸಿಗುವಂಥದ್ದು. ಹಾಗೆ ಪಾರ್ಕಿಂಗ್ ಫ್ಲೋರಿಂಗ್ ಬಗ್ಗೆ ಹೇಳೋದಾದ್ರೆ, ಫ್ಲೋರಿಂಗ್ನಲ್ಲಿ ಬಂದು ನಿಮಗೆ ಆಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಹಾಕಿದ್ದಾರೆ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಇಲ್ಲಿ ಸ್ಟೇರ್ ಕೇಸ್ ಹತ್ರ ಬರುವಂಥದ್ದು. ಗ್ಯಾಸ್ ಸಿಲಿಂಡರ್ಗೆ ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಪ್ರೊವಿಷನ್ ಮಾಡಿದರೆ, ಅದಕ್ಕೆ ಗ್ರಿಲ್ ಕೂಡ ಮಾಡಿರುವಂಥದ್ದು. ಇದು ಬಂದು ನಿಮಗೆ ಬೋರ್ವೆಲ್ ಬರುತ್ತೆ. ಇಲ್ಲಿ ಸಂಪ್ ಬರುವಂಥದ್ದು. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ಗೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥದ್ದು. ಇಲ್ಲಿ ಟ್ಯಾಪ್ಸ್ ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡಲ್ಲಿ ನಿಮಗೆ ಗ್ರಿಲ್ ಹಾಕಿರುವಂಥದ್ದು, ಸನ್ಲೈಟ್ ಮತ್ತು ವೆಂಟಿಲೇಷನ್ಗೋಸ್ಕರ. ಕಾಂಪೌಂಡ್ ವಾಲ್ ಮೇಲೆ ಗ್ರಿಲ್ ಹಾಕಿದ್ದಾರೆ. UPS ಪಾಯಿಂಟ್ ಬಂದು ನಿಮಗೆ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಕೆಳಗಡೆನೆ UPS ಪಾಯಿಂಟ್ ಬರುವಂಥದ್ದು. ಇಲ್ಲಿ ಈ ಸ್ಟೇರ್ ಕೇಸ್ನಲ್ಲಿ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಫಸ್ಟ್ ಫ್ಲೋರಿಂದ ನಮಗೆ ಡೂಪ್ಲೆಕ್ಸ್ ಹೌಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಎಲ್ಲ ವಾಲ್ ಕೂಡ ನಿಮಗೆ ಪೂರ್ತಿ ಟೈಲ್ ಮತ್ತೆ ಗ್ರಾನೈಟ್ ಪೀಸಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಫ್ರಂಟ್ ವಾಲ್ ಪೂರ್ತಿ ಫಸ್ಟ್ ಫ್ಲೋರ್ನಲ್ಲಿ. ಇಲ್ಲಿ ರೈಲಿಂಗ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ. ರೈಲಿಂಗ್ಸ್ ಬಂದು ನಿಮಗೆ SS ಟ್ಯೂಬ್ ಆಗಿ ಟಫನ್ ಗ್ಲಾಸಿಂದ ರೈಲಿಂಗ್ಸ್ ಮಾಡುವಂಥದ್ದು. ಇಲ್ಲಿ ನಿಮಗೆ ಒಂದು 3 ಶೇಟರ್ನ ವಿಂಡೋ ಸಿಗುತ್ತೆ ಫ್ರಂಟಲ್ಲಿ. ಈ ಕಡೆ ನಿಮಗೆ ಮೇನ್ ಡೋರ್ ಸಿಗುವಂಥದ್ದು. ವಾಸ್ಕಲ್ ಮತ್ತೆ ಮೈನ್ ಡೋರ್ ಬಂದು ನಿಮಗೆ ಪ್ಯೂರ್ ಟೀಕುಡ್ನಿಂದ ಮಾಡಿರುವಂಥದ್ದು. ಕಾರ್ವಿಂಗ್ ಡಿಸೈನ್ ಮೈನ್ ಡೋರ್ ಮಾಡಿದ್ದಾರೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಇಲ್ಲಿ ಲಿವಿಂಗ್ ಏರಿಯಾನಲ್ಲಿ ಎಂಟ್ರಿ ಆಗಿದ ತಕ್ಷಣ ಫ್ರಂಟ್ ವಾಲ್ನಲ್ಲಿ ನಮಗೆ ಕಾಣುವಂಥದ್ದು TV ಕ್ಯಾಬಿನೆಟ್. TV ಕ್ಯಾಬಿನೆಟಲ್ಲಿ ನಿಮಗೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಮಾರ್ಬಲ್ ಫಿನಿಶಿಂಗ್ ಲ್ಯಾಮಿನೇಟ್ ಹಾಕಿರುವಂಥದ್ದು. ಇಲ್ಲಿ ಬ್ಯಾಕ್ ಸೈಡ್ ನಿಮಗೆ ಪ್ಯಾನಲಿಂಗ್ ಬರುತ್ತೆ. ರಾಫ್ಟರ್ ಬರುವಂಥದ್ದು ಇಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇದು ಈ ಕಡೆ ನಿಮಗೆ ಶೋ ಪೀಸಸ್ ಇಡೋದಕ್ಕೆ ಸ್ಪೇಸ್ ಕೊಟ್ಟಿರುವಂಥದ್ದು. ಕೆಳಗಡೆ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಈ ಕಡೆ ನೋಡೋದ್ರೆ ನೀವು ಡೋರ್ ಪಕ್ಕದಲ್ಲೇ ನಿಮ್ಗೆ ಒಂದು 3 ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಕಿಚನ್ಗೆ ಹೋಗೋದಕ್ಕೆ ಇಲ್ಲಿ ಆರ್ಚ್ ಕೊಟ್ಟಿರುವಂಥದ್ದು. ನಿಮಗೆ ಸ್ಟೇರ್ ಕೇಸ್ ಕೂಡ ಸೇರಿ ಆರ್ಚ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಶೋ ಪೀಸಸ್ ಇಡೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಈ ಆರ್ಚ್ನಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸ್ ಹಾಗೆ ಒಂದು ಪುಲ್ಔಟ್ SS ನ ಪುಲ್ಔಟ್ ಕೊಟ್ಟಿರುವಂಥದ್ದು. ಸ್ಲ್ಯಾಬ್ನಲ್ಲಿ ಬಂದು 20 mm ನ ಬ್ಲ್ಯಾಕ್ ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. 2 ಫೀಟ್ ನ ಕ್ವಾಟ್ಸ್ ಸಿಂಕ್ ಹಾಕಿರುವಂಥದ್ದು. ವಾಲ್ನಲ್ಲಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಒಂದು 2 ಶೇಟರ್ನ ಟೀಕುಡ್ ವಿಂಡೋ ಕೊಟ್ಟು, ಈ ಕಡೆ ವಾಲ್ನಲ್ಲಿ ನಿಮಗೆ ಟಾಪ್ ಕ್ಯಾಬಿನೆಟ್ಸ್ ಮಾಡಿರುವಂಥದ್ದು. ಇದಕ್ಕೆ ಡೋರ್ಸ್ ಏನೋ ಫಿಟ್ಟಿಂಗ್ ಆಗಿಲ್ಲ. ಇದು ಬಂದು ನಿಮಗೆ ಪ್ರೊಫೈಲ್ ಡೋರ್ಸ್ ಬರುವಂಥದ್ದು. ಅದ್ರ ಮೇಲೆ ನಿಮಗೆ ಲಾಫ್ಟ್ ಮಾಡಿದ್ದಾರೆ. ಇಲ್ಲಿ ಫ್ರಿಡ್ಜ್ ಇಡೋದಕ್ಕೆ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಸ್ಪೇಸ್ ಸಿಗುತ್ತೆ. ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುವಂಥದ್ದು. ಇನ್ನು ಈ ಕಡೆ ಬಂದರೆ ನಾವು TV ಕ್ಯಾಬಿನೆಟ್ ಪಕ್ಕದಲ್ಲಿ ಇಲ್ಲಿ ಡೈನಿಂಗ್ ಏರಿಯಾ ಸ್ಪೇಸ್ ಸಿಗುತ್ತೆ. ಹಾಗೆ ಪೂಜಾ ರೂಮ್ ಇಲ್ಲೇ ಬರುವಂಥದ್ದು. ನಿಮಗೆ ಟೀಕುಡ್ನ ವಾಸ್ಕಲ್ ಯೂಸ್ ಮಾಡಿದ್ದಾರೆ ಪೂಜಾ ರೂಮಲ್ಲಿ. ಕೆಳಗಡೆ ನಿಮಗೆ ಸ್ಲ್ಯಾಬ್ ಕೊಟ್ಟಿರುವಂಥದ್ದು. ಇದು ಕೂಡ ಡೋರಿನ ಫಿನಿಶ್ ಆಗಿಲ್ಲ. ವಾಲ್ನಲ್ಲಿ 2x4 ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಗೋಲ್ಡ್ ಬೀಡಿಂಗ್ಸ್ ಕೊಟ್ಟಿರುವಂಥದ್ದು. ಸೀಲಿಂಗ್ನಲ್ಲಿ ವುಡ್ ವರ್ಕ್ನಲ್ಲೇ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೆಂಟರ್ನಲ್ಲಿ ನಿಮಗೆ ಒಂದು ಇಚಿಂಗ್ ಗ್ಲಾಸ್ ಬರುತ್ತೆ. ಪೂಜಾ ರೂಮ್ ಡೋರ್ ಕೂಡ ನಿಮಗೆ ಇಚಿಂಗ್ ಗ್ಲಾಸ್ನಲ್ಲೇ ಮಾಡುವಂಥದ್ದು. ಹಾಗೆ ಇಲ್ಲೂ ಕೂಡ ಒಂದು 3 ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಈ ವಿಂಡೋ ಪಕ್ಕದಲ್ಲಿ ನಮಗೆ ಕಾಮನ್ ವಾಶ್ರೂಮ್ ಸಿಗುವಂಥದ್ದು ನೋಡ್ಬೋದು. ಇದು ಬಂದು ನಿಮಗೆ ಕಾಮನ್ ವಾಶ್ರೂಮ್ ಬರುವಂಥದ್ದು. ಮತ್ತೆ
ಇಲ್ಲಿಂದ ನಾವು ಇಂಟೀರಿಯರ್ ಸ್ಟೇರ್ಸ್ ಅಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ಸೆಕೆಂಡ್ ಫ್ಲೋರ್ ನಲ್ಲಿ ನಮಗೆ 2 ರೂಮ್ಗಳು ಸಿಗುವಂಥದ್ದು. ಇಲ್ಲಿ ನಿಮಗೆ ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಟೀಕುಡ್ ನ ವಾಸ್ಕಲ್ ಆಗಿ ವಿನಿಯರ್ ಡೋರ್ ಸಿಗುತ್ತೆ ನಿಮಗೆ ರೂಮ್ಸ್ ಅಲ್ಲಿ. ಈ ರೂಮ್ ಅಲ್ಲಿ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಆಗಿ ಮೇಲೆ ಲಾಫ್ಟ್ ಬರುವಂಥದ್ದು. 3 ಶೇಟರ್ನ ಟೀಕುಡ್ ವಿಂಡೋ ಮತ್ತೆ ಈ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಬರುತ್ತೆ. ಎಲ್ಲ ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಮಾಡಿರುವಂಥದ್ದು. ನಿಮಗೆ ಈ ಕಡೆ ಕಾಟ್ ಬರುವಂಥದ್ದು. ಕಾಟ್ ಆಪೋಸಿಟ್ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಬರುತ್ತೆ. ಸೀಲಿಂಗ್ ಅಲ್ಲಿ ನೋಡೋದ್ರೆ ನಿಮಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ನಿಮ್ಗೆ ಇಲ್ಲೂ ಕೂಡ ಎಲ್ಲ ಕೋಲ್ ಲೈಟ್ಸ್ ಬರುವಂಥದ್ದು. ಆಂಬಿಯಂಟ್ ಲೈಟಿಂಗ್ ಬರುತ್ತೆ. ಡೋರ್ ನೋಡ್ಬೋದು, ವಿನಿಯರ್ ಪಾಲಿಶೆಡ್ ವಿನಿಯರ್ ಡೋರ್ ಬರುತ್ತೆ ರೂಮ್ನ ಡೋರ್. ಈ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಯೂನಿಟ್ ಬರುವಂತ ಡ್ರೆಸ್ಸಿಂಗ್ ಮಿರರ್ ಇಲ್ಲಿ ಬರುತ್ತೆ. ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಬಾತ್ರೂಮ್ಸ್ ಅಲ್ಲಿ ಬಂದು ನಿಮಗೆ ಟೀಕುಡ್ ನ ವಾಸ್ಕಲ್ ಹಾಗೆ WPC ಡೋರ್ಸ್ ಹಾಕಿರುವಂಥದ್ದು. ಬಾತ್ರೂಮ್ ವಾಲ್ ನಲ್ಲಿ ಬಂದು 2x4 ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. 8 ಫೀಟ್ ಹೈಟ್ ಟೈಲ್ ಹಾಕಿರುವಂಥದ್ದು. ಫಿಟ್ಟಿಂಗ್ಸ್ ಯಾವುದು ನಿಮಗೆ ಇನ್ನು ಕಂಪ್ಲೀಟ್ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ನಿಮಗೆ ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇನ್ನ ಈ ಕಡೆ ಬಂದ್ರೆ ನಾವು ಇದ್ರ ಆಪೋಸಿಟ್ ಅಲ್ಲೇ ಮತ್ತೊಂದು ರೂಮ್ ಕೂಡ ಸಿಗುವಂಥದ್ದು. ಈ ರೂಮ್ ಅಲ್ಲಿ ಕೂಡ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಹಾಗೆ ಮೇಲೆ ಲಾಫ್ಟ್ ಸಿಗುವಂಥದ್ದು. ಸೀಲಿಂಗ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ 3 ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುವಂಥದ್ದು. ಬಾತ್ರೂಮ್ ಅಲ್ಲಿ ಕೂಡ ನಿಮಗೆ 8 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಫಿಟ್ಟಿಂಗ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇದ್ರ ಪಕ್ಕದಲ್ಲೇ ನಮಗೆ ಬಾಲ್ಕನಿ ಕೂಡ ಸಿಗುವಂಥದ್ದು. ಬಾಲ್ಕನಿ ಡೋರ್ ಬಂದು ಸೇಮ್ ವಿನಿಯರ್ ಡೋರ್ ಯೂಸ್ ಮಾಡಿದ್ದಾರೆ. ಟೀಕುಡ್ ವಾಸ್ಕಲ್ ಯೂಸ್ ಮಾಡಿರುವಂಥದ್ದು. ಇದು ಈಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂತಹ ಬಾಲ್ಕನಿ. ಇದು ಬಾಲ್ಕನಿ ವಾಲ್ಸ್ ಅಲ್ಲಿ ನಿಮಗೆ ರೂಫ್ ಹೈಟ್ ವರ್ಗು ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ರೈಲಿಂಗ್ ಬಂದು SS2 ಬಾಗಿ ಡಫಾನ್ ಗ್ಲಾಸ್ ನ ರೈಲಿಂಗ್ಸ್ ಬರುತ್ತೆ ನೋಡ್ಬೋದು. ಇದ್ರ ಫ್ರಂಟ್ ರೋಡ್ ಸೈಡ್ ಬರುವಂತ ಬಾಲ್ಕನಿ ಇದು. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದು ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ಗೆ ಎಂಟ್ರಿ ಆಗ್ತೀವಿ. 3rd ಫ್ಲೋರ್ ನಲ್ಲಿ ನಿಮಗೆ ಇಲ್ಲಿ ಹೆಡ್ ರೂಮ್ ಎಂಡ್ ಆಗುವಂಥದ್ದು. ಇಲ್ಲಿ ಸನ್ಲೈಟ್ ಗೋಸ್ಕರ ಓಪನ್ ಕೊಟ್ಟಿದ್ದಾರೆ. ಟಫಾನ್ ಗ್ಲಾಸ್ ಹಾಕಿ MS ಇಂದ ಗ್ರಿಲ್ ಮಾಡಿರುವಂಥದ್ದು. ಈ ಫ್ಲೋರ್ ನಲ್ಲಿ ನಿಮಗೆ ಸೇಮ್ ಕೆಳಗಡೆ ನೋಡಿದಾಗೇನೆ ಮತ್ತೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೇಮ್ ವಿನಿಯರ್ ಡೋರ್ ಹಾಗೆ ಟೀಕುಡ್ ವಾಸ್ಕಲ್. ಇಲ್ಲಿ ಒಂದು 3 ಶೀಟರ್ನ ಟೀಕುಡ್ ವಿಂಡೋ ಇದೆ. ಕಾರ್ನರ್ ಅಲ್ಲಿ ಕುಬೇರನ್ ಮೂಲೆ ಕರೆಕ್ಟ್ ಆಗಿ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುವಂಥದ್ದು. ಅದ್ರ ಮೇಲೆ ಲಾಫ್ಟ್ ಬರುತ್ತೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ. ಈ ಕಡೆ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಬರುವಂಥದ್ದು. ಈ ರೂಮ್ ಆಕ್ಚುಲಿ ನಿಮ್ಗೆ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಗಿಂತ ತುಂಬಾ ದೊಡ್ಡದಾಗಿರುವಂಥದ್ದು. ಕಾರ್ನರ್ ಅಲ್ಲಿ ಇಲ್ಲಿ ಕೂಡ ನಿಮ್ಗೆ ಸ್ಟಡಿ ಟೇಬಲ್ ಕೊಟ್ಟಿರುವಂಥದ್ದು. ಇದು ಬುಕ್ ರ್ಯಾಕ್ ಕೂಡ ಬೇಕಾದ್ರೆ ಮಾಡ್ಕೋಬಹುದು. ಇನ್ನ ಈ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ಗೆ ಡೋರ್ ಸಿಗುವಂಥದ್ದು ನೋಡ್ಬೋದು. ಇಲ್ಲೂ ಕೂಡ ಸೇಮ್ 8 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ ಅಟ್ಯಾಚ್ ಬಾತ್ರೂಮ್ ಅಲ್ಲಿ. ಈ ರೂಮ್ ನಿಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ. ತುಂಬಾ ಸ್ಪೇಷಿಯಸ್ ಆಗಿದೆ. ಸೀಲಿಂಗ್ ಕೂಡ ನಿಮಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇನ್ನ ಈ ಕಡೆ ಬಂದ್ರೆ ನಾವು ಇಲ್ಲಿ MS ಇಂದ ಮಾಡಿರುವಂತ ಡೋರ್ ಸಿಗುತ್ತೆ. ಇದು ಬಂದು ಸಿಟ್ಔಟ್ಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು. ಇದು ಬಂದು ನಿಮಗೆ ಸಿಟ್ಔಟ್ ಏರಿಯಾಗೆ ಹೋಗೋದಕ್ಕೆ ಕೊಟ್ಟಿರುವಂತ ಡೋರ್. ಇದು ಸಿಟ್ಔಟ್ ಏರಿಯಾದಲ್ಲಿ ನಿಮಗೆ ಸೇಮ್ ಕಾಂಕ್ರೀಟ್ RCC ರೂಫೇ ಬರುವಂಥದ್ದು. ನಿಮಗೆ ಡ್ರೆಸ್ ವರ್ಕ್ ಮಾಡಿಲ್ಲ. ಇಲ್ಲಿ RCC ರೂಫ್ ಹಾಕಿದ್ದಾರೆ. ಫ್ಲೋರಿಂಗ್ ನಲ್ಲಿ 15x15 ನ ಡಿಜಿಟಲ್ ಟೈಲ್ ಹಾಕಿದ್ದಾರೆ. ಆಂಟಿಸ್ಕಿಡ್ ಇದೆ ಇದು. ಇಲ್ಲಿ ಕಾರ್ನರ್ ಅಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಮೇಲೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಪ್ಯಾರಾಪೈಟ್ ವಾಲ್ ಮಾಡಿದ್ದಾರೆ. ಇದು ಬಂದು ನೀವು ಗ್ರಿಲ್ ಇಂದ ಬೇಕಾದ್ರೂ ಕವರ್ ಮಾಡಬಹುದು, ಇಲ್ಲ ಗ್ಲಾಸ್ ಬೇಕಾದ್ರೂ ಹಾಕೋಬಹುದು. ಹಾಗೆ ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಇಲ್ಲಿ ಲ್ಯಾಡರ್ ಕೊಟ್ಟಿರುವಂಥದ್ದು. ಮೇಲೆ ನಿಮಗೆ ಓಪನ್ ಟೆರೆಸ್ ಏರಿಯಾ ಹಾಗೆ ಟ್ಯಾಂಕ್ ರೂಮ್ ಸಿಗುವಂಥದ್ದು. ಟ್ಯಾಂಕ್ ಕೂಡ ಎಲ್ಲ ಇನ್ಸ್ಟಾಲ್ ಆಗಿದೆ ಆಗ್ಲೇ. ಈ ಬಿಲ್ಡಿಂಗ್ ಬಂದು ನಿಮಗೆ
ಒಳ್ಳೆ ಬಿಲ್ಟಪ್ ಏರಿಯಾದಲ್ಲಿ ಇರುವಂಥದ್ದು. ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ನಲ್ಲಿ ಬರುವಂಥದ್ದು. ನಿಮಗೆ 100 ಫೀಟ್ ರೋಡ್ಗೆ ತುಂಬ ನಿಯರ್ ಬೈ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಹಾಗೆ ಮೆಟ್ರೋ ಸ್ಟೇಷನ್ ಕೂಡ ತುಂಬ ನಿಯರ್ ಬೈ ಆಗುತ್ತೆ. ಕೆಂಗೇರಿ ಹಾಗೆ ಜ್ಞಾನ ಭಾರತಿ 2 ಮೆಟ್ರೋ ಸ್ಟೇಷನ್ ನಿಮಗೆ ಆಲ್ಮೋಸ್ಟ್ 1.5 ಕಿಲೋಮೀಟರ್ಲಿ ಸಿಗುವಂಥದ್ದು. RV ಕಾಲೇಜ್ ಮೆಟ್ರೋ ಸ್ಟೇಷನ್ ಕೂಡ ನಿಮಗೆ ಹತ್ರನೇ ಆಗುತ್ತೆ. ಇದು ಎಲ್ಲದಕ್ಕೂ ಸೆಂಟರ್ನಲ್ಲಿ ಇರುವಂಥ ಪ್ಲೇಸ್ ಇದು. ಹಾಗೆ BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ ನ ಪ್ರೈಸ್ ಮತ್ತೆ ಡೀಟೇಲ್ಸ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ, ಚೆಕ್ ಮಾಡಬಹುದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.